ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ತುಂಬ ಸಿಂಪಲ್ಲಾಗಿ ಮಾಡೋ ಅಂಥ ಆಂಧ್ರ ಶೈಲಿಯ ಗೋಂಗೂರ ಪಪ್ಪು ಹೇಗೆ ಮಾಡೋದಂತ ನೋಡಿಸ್ತಿದ್ದೀನಿ. ಅಂದರೆ ಪುಂಡಿ ಸೊಪ್ಪನ್ನು ಹಾಕಿ ಪಪ್ಪು ಹೇಗೆ ಮಾಡೋದು ಅಂತ ನಾನು ನಿಮಗೆ ನೋಡಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ. ಫ್ರೆಂಡ್ಸ್, ಈ ರೆಸಿಪಿಗೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರೋ ಅಂಥ 1 ಕಪ್ಪಷ್ಟು ತೊಗರಿಬೇಳೆ, 100 ಗ್ರಾಮಷ್ಟು ತೊಗರಿಬೇಳೆ ಕುಕ್ಕರ್ಗೆ ಹಾಕಿದ್ದೀನಿ. ನೋಡಿ, ಈಗ ಈ ಪುಂಡಿ ಸೊಪ್ಪು ಅಂದರೆ ನೋಡಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಗೋಂಗೂರ ಸೊಪ್ಪು ಅಂತೀವಿ ಇದನ್ನು ನಾವು. ಈ ಸೊಪ್ಪನ್ನು ನಾನು ಈ ಪಪ್ಪಿಗೆ ಬಳಸ್ತಾ ಇದ್ದೀನಿ. 3 ಟೊಮ್ಯಾಟೊ, 1 ಈರುಳ್ಳಿ, 1 ಬೆಳ್ಳುಳ್ಳಿ, 12 ಹಸಿರು ಮೆಣಸಿನ್ಕಾಯಿ ಇದೆ. ಈಗ ಇದನ್ನು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಮೊದಲಿಗೆ 1 ಈರುಳ್ಳಿ ಹಾಕ್ತಿದ್ದೀನಿ, 12 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ 1 ಬೆಳ್ಳುಳ್ಳಿ. ಈಗ ತೊಳೆದಿಟ್ಕೊಂಡಿರೋ ಅಂಥ 1 ಹಿಡಿಯಷ್ಟು ಸೊಪ್ಪು, ಇದು ತುಂಬ ಹುಳಿ ಬರುತ್ತೆ, 1 ಹಿಡಿ ಸಾಕು. 3 ಟೊಮ್ಯಾಟೊ ಹಣ್ಣು, ಚೆನ್ನಾಗಿ ಹಣ್ಣಾಗಿರೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಜಿಲ್ ಇದನ್ನು ಕೂಗಿಸ್ಕೊಳ್ಬೇಕು. 3 ವಿಜಿಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ಎಲ್ಲ ತುಂಬ ಸಾಫ್ಟಾಗಿ ಬೆಂದಿದೆ. ಈಗ ಇದನ್ನು ಮ್ಯಾಶರ್ ಸಹಾಯದಿಂದ ಎಲ್ಲ ಈ ರೀತಿಯಾಗಿ ನುಣ್ಣಗೆ ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಗ್ಗರಣೆಯನ್ನು ಕೊಡೋದು ಅಷ್ಟೇ. ಈಗ ಫ್ರೆಂಡ್ಸ್, ಒಗ್ಗರಣೆಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಗೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಚಿಟಪಟ ಅಂತ ಅಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ 2 ಒಣಮೆಣಸಿನ್ಕಾಯಿ, ಅಂದರೆ ಮುರಿದು ಇಟ್ಕೊಂಡಿರೋವು, ಜಜ್ಜಿಟ್ಟಿರೋ ಅಂಥ 1 ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಹಾಕ್ಕೊಂಡು ಸ್ವಲ್ಪ ಹಿಂಗನ್ನು ಹಾಕಿ ಎಲ್ಲ ಚೆನ್ನಾಗಿ ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥ ಪಪ್ಪನ್ನು ಇದಕ್ಕೆ ಹಾಕ್ಕೊಂಡು 2 ನಿಮಿಷ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡಿದ್ದೀವಿ ಅಂದರೆ ಬಿಸಿಯಾದ ಆಂಧ್ರ ಶೈಲಿಯ ಗೋಂಗೂರ ಪಪ್ಪು ಇಲ್ಲಿ ರೆಡಿ ಆಯಿತು. ಫ್ರೆಂಡ್ಸ್, ಈ ಸೊಪ್ಪು ಸ್ವಲ್ಪ ಹುಳಿ ಬರೋ ಕಾರಣ ಈ ರೀತಿ ಪಪ್ಪು ಮಾಡ್ಕೊಳ್ಳೋವಾಗ 1 ಹಿಡಿಗಿಂತ ಜಾಸ್ತಿ ಇದನ್ನು ಹಾಕಬೇಡಿ. ಸೊಪ್ಪು ಅನ್ನೋದು ಜಸ್ಟ್ ನಮ್ಮ ಕೈಯಲ್ಲಿ 1 ಹಿಡಿಯಷ್ಟು ಇರಬೇಕು ಅಷ್ಟೇ. ಹಾಗೆ ಇದಕ್ಕೆ ಯಾವುದೇ ಹುಣಸೆ ಹಣ್ಣು ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಈ ಸೊಪ್ಪೆ ಹುಳಿ ಬರುತ್ತೆ. ಹಾಗಾಗಿ ಇಷ್ಟೇ ಸಿಂಪಲ್. ಅನ್ನಕ್ಕಾಗ್ಬೋದು, ಚಪಾತಿಗಾಗ್ಬೋದು, ಮುದ್ದೆಗಾಗ್ಬೋದು, ಸಕ್ಕತ್ತಾಗಿರುತ್ತೆ ಈ ಗೋಂಗೂರ ಸೊಪ್ಪಿನ ಪಪ್ಪು. ಒಮ್ಮೆ ನೀವು ಟ್ರೈ ಮಾಡಿ. ಆಂಧ್ರದಲ್ಲಂತೂ ತುಂಬ ಫೇಮಸ್ ಇದು, ಅದಕ್ಕೆ ಹೇಳಿದೆ ಆಂಧ್ರ ಶೈಲಿಯ ಗೋಂಗೂರ ಪಪ್ಪು ಅಂತ. ಈ ರೆಸಿಪಿ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಒಟ್ಟಿಗೆ ನಾವು ಭೇಟಿಯಾಗೋಣ. ಶುಭ ದಿನ.